ನಮಸ್ಕಾರ ಸ್ನೇಹಿತರೆ, ನಮ್ಮ ಕಥಾ ಟಿವಿಗೆ ನಿಮಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಕತೆ ಬಂದ್ಬಿಟ್ಟು ಸುಪ್ರಿಯ ಮತ್ತು ಮಹಾತ್ಮ ಬುದ್ಧ ಅಂತ. ಒಮ್ಮೆ ಗೌತಮ ಬುದ್ಧರು ವೈಶಾಲಿಯಲ್ಲಿದ್ದ ಸಮಯದಲ್ಲಿ ಭಾರಿ ಕ್ಷಾಮ ಉಂಟಾಯಿತು. ಮಳೆ ಇಲ್ಲದೆ, ನೀರಿಲ್ಲದೆ, ಬೆಳೆ ಇಲ್ಲದೆ ಜನರು ಸಂಕಷ್ಟಕ್ಕೊಳಗಾಗಿದ್ದರು. ಆಹಾರವಿಲ್ಲದೆ ಬಡವರು ಕೃಷರಾಗಿ ಸಾಯ ತೊಡಗಿದರು. ಕರುಣಾಮಯಿ ಬುದ್ಧ ದೇವರಿಗೆ ಈ ದಾರುಣ್ಯ ದೃಶ್ಯ ನೋಡಿ ಬಹಳನೇ ದುಃಖವಾಯಿತು. ಭೀಕರ ಕ್ಷಾಮ ನಿವಾರಣೆ ಏನು ಉಪಾಯ ಮಾಡುವುದು, ಅವರು ಕಷ್ಟ ಹೇಗೆ ನಿವಾರಣೆ ಮಾಡುವುದು ಎಂದು ಆಲೋಚಿಸತೊಡಗಿದರು. ಬುದ್ಧ ದೇವರು ಇರುವ ಆಶ್ರಮದ ಪಕ್ಕದಲ್ಲಿ ತುಂಬಾ ಧನಿಕರು, ವ್ಯಾಪಾರಿಗಳು ವಾಸವಾಗಿದ್ದರು. ಅವರು ಆಗಾಗ ಬಂದು ಬುದ್ಧ ದೇವರ ದರ್ಶನಕ್ಕೆ ಬರುತ್ತಿದ್ದರು. ಅವರಿಗಾರಿಗೂ ಅನ್ನ ನೀರಿಲ್ಲದೆ ಬಳಲುವ ಬಡವರ ಮೇಲೆ ಕರುಣೆ ಇರಲಿಲ್ಲ. ಆಗ ಬುದ್ಧ ದೇವರು ಹೇಳ್ತಾರೆ, ಸಹೋದರರೇ, ಇಂತಹ ಕ್ಷಾಮದ ಕಷ್ಟದಿಂದ ಹೊಟ್ಟೆಗಿಲ್ಲದೆ ಸಾಯುವ ಜನರ ಆಹಾರ ಧಾನ್ಯ ಹಣವನ್ನು ದಾನ ಮಾಡಿ ಜನರ ಉದ್ಧಾರ ಮಾಡಿದರೆ ಲೋಕೋದ್ಧಾರ ಮಾಡಿದಂತೆ. ಜನರ ಸೇವೆ ಜನಾರ್ದನ ಸೇವೆ. ನಿಮ್ಮಲ್ಲಿ ಯಾರಾದರೂ ದಾನ ಧರ್ಮ ಮಾಡಬೇಕಾದಲ್ಲಿ ಮುಂದಕ್ಕೆ ಬನ್ನಿ, ಯಾರು ಮುಂದೆ ಬರುವಿರಿ ಎಂದು ಕೇಳ್ತಾರೆ. ಬುದ್ಧ ದೇವರ ಪ್ರಶ್ನೆಗೆ ಯಾರೊಬ್ಬ ಧನಿಕನೂ ಮುಂದಕ್ಕೆ ಬರಲಿಲ್ಲ. ಈಗ ಆಲೋಚನೆ ಮಾಡಿ ಕುಳಿತುಕೊಳ್ಳುವ ಸಮಯವಲ್ಲ, ಜನರ ಪ್ರಾಣ ಉಳಿಸುವುದು ಮುಖ್ಯ. ಮುಂದಕ್ಕೆ ಬನ್ನಿರಿ, ಆದಷ್ಟು ಸಹಾಯ ಮಾಡಿ ಎಂದು ಬುದ್ಧ ದೇವರು ಮತ್ತೆ ಹೇಳಿದರು. ಈಗಲೂ ಯಾರೊಬ್ಬರು ಮುಂದಕ್ಕೆ ಬರಲಿಲ್ಲ. ಆಗ ಅಲ್ಲೇ ಇದ್ದ ಸಾಧಾರಣ 16 ವರ್ಷದ ಪ್ರಾಯದ ಸುಪ್ರಿಯ ಎಂಬ ಬಾಲಕಿ ಮುಂದಕ್ಕೆ ಬಂದು ಬುದ್ಧ ದೇವರಿಗೆ ನಮಸ್ಕರಿಸಿ ನಿಂತಳು. ಬುದ್ಧ ದೇವರಿಗೆ ಆಶ್ಚರ್ಯವಾಯಿತು. ಅಮ್ಮ, ನೀನು ಯಾವ ಸಹಾಯ ಮಾಡಬಹುದು? ನಿನ್ನ ಬಳಿ ಹಣ ಇದೆಯೇ? ಇಷ್ಟು ಧನಿಕರು ಸುಮ್ಮನೆ ಇದ್ದಾರೆ, ನೀನು ಯಾವ ಧೈರ್ಯದಿಂದ ಬಂದಿದ್ದೀ ಎಂದು ಕೇಳಿದರು. ಆಗ ಸುಪ್ರಿಯ ಹೇಳಿದಳು, ಬುದ್ಧ ದೇವ, ನನ್ನಲ್ಲಿ ಆತ್ಮಶಕ್ತಿ ಮಾತ್ರ ಇದೆ, ನನಗೆ ಆಶೀರ್ವದಿಸಿರಿ. ನಾನು ನನ್ನಿಂದ ಸಾಧ್ಯವಾದಷ್ಟು ಪ್ರಯತ್ನಿಸಿ ಹಣ, ಆಹಾರ, ಧಾನ್ಯ ಒಟ್ಟು ಮಾಡಿ ಹಸಿದವರಿಗೆ ನೀಡುತ್ತೇನೆ. ಬುದ್ಧ ದೇವರ ಆಶೀರ್ವಾದ ಪಡೆದ ಸುಪ್ರಿಯ ಮನೆ ಮನೆಗೆ ತೆರಳಿ ತನ್ನ ಕೋಮಲ ಸ್ವರದಿಂದ ದೇವರ ಭಜನೆ ಮಾಡಿದಳು. ಅವಳ ಭಕ್ತಿ ರಾಗಕ್ಕೆ ಖುಷಿ ಹೊಂದಿದ ಜನರು ಹಣ, ಆಹಾರ, ಧಾನ್ಯ ಕೊಡತೊಡಗಿದರು. ಇವಳು ಆ ಹಣ, ಆಹಾರ, ಧಾನ್ಯವನ್ನೆಲ್ಲ ಬುದ್ಧ ದೇವರಿಗೆ ಅರ್ಪಿಸಿದಳು. ಅದನ್ನು ಕಂಡ ಧನಿಕರಿಗೆ, ವ್ಯಾಪಾರಿಗಳಿಗೆ ನಾಚಿಕೆಯಾಯಿತು. ಅವರು ತಮ್ಮಿಂದಾದ ದಾನ ಧರ್ಮ ಮಾಡತೊಡಗಿದರು. ಬುದ್ಧ ದೇವರು ಸುಪ್ರಿಯಳ ಈ ಶ್ರೇಷ್ಠ ಕೆಲಸಕ್ಕೆ ಅವಳ ಮನಪೂರ್ವಕವಾಗಿ ಹೊಗಳಿ ಅವಳನ್ನು ಆಶೀರ್ವದಿಸಿದರು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಕತೆ. ಈ ಕತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಒಳ್ಳೆ ಕತೆ ಮುಖಾಂತರ ಸಿಗೋಣ. ಧನ್ಯವಾದಗಳು.